ಇವತ್ತು ನಾನು ಸುಲಭವಾಗಿ ಆಮ್ ಪಾಪಡ್ ಯಾವ ರೀತಿ ಮಾಡೋದು ನೋಡೋಣ. ಖಟ್ಟ ಮಿಠ ಫ್ಲೇವರಲ್ಲಿ ಮಕ್ಕಳಂತೂ ತುಂಬಾ ಇಷ್ಟಪಡುತ್ತಾರೆ. ಈ ಆಮ್ ಪಾಪಡ್ 6 ತಿಂಗಳ ತನಕ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ತೆಳುವಾಗಿ ಹಾಗೂ ತುಂಬಾ ಜ್ಯೂಸಿಯಾಗಿ ಇರುತ್ತದೆ ಈ ಪಾಪಡ್. ಒಂದು ಸಲ ನೀವು ಈ ಪಾಪಡ್ ರೆಸಿಪಿ ಟ್ರೈ ಮಾಡಿ. ಮೊದಲು 1 kg ಮಾವಿನಕಾಯಿಯನ್ನು ತೆಗೆದುಕೊಳ್ಳಿ. ನೋಡಿ ಈ ರೀತಿ ಹುಳಿ ಇರುವ ಮಾವಿನಕಾಯಿ ತೆಗೆದುಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತದೆ. ಇದನ್ನು ಚೆನ್ನಾಗಿ ತೊಳೆದು ಇಟ್ಟುಕೊಳ್ಳಿ. ಇದರ ಸಿಪ್ಪೆನೆಲ್ಲ ತೆಗೆದುಕೊಳ್ಳಬೇಕು. ನೋಡಿ ಈ ರೀತಿ ಚೆನ್ನಾಗಿ ಸಿಪ್ಪೆನೆಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಟುಕೊಳ್ಳಿ. ಈ ಮಾವಿನಕಾಯಿ ಕ್ಯಾಂಡಿ ಅಂತೂ ತುಂಬಾ ಚೆನ್ನಾಗಿರುತ್ತದೆ. ಬೇಸಿಗೆಯಲ್ಲಿ ಸುಲಭವಾಗಿ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಮಾವಿನಕಾಯಿಯನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿಕೊಳ್ಳಿ. ಈ ಮಾವಿನಕಾಯಿ ಕ್ಯಾಂಡಿ ಅಂತೂ ತುಂಬಾ ಚೆನ್ನಾಗಿರುತ್ತದೆ ಹಾಗೂ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಗ್ಯಾಸ್ ಮೇಲೆ ಒಂದು ಕಡಾಯಿನಿಟ್ಟು ಅದಕ್ಕೆ 1 ಗ್ಲಾಸ್ ನೀರನ್ನು ಹಾಕಿಕೊಳ್ಳಿ. ಹಾಕಿದ ನಂತರ ಗ್ಯಾಸ್ ಆನ್ ಮಾಡಿ. ಇದಕ್ಕೆ ಇವಾಗ ಮೊದಲೇ ನಾವು ಕಟ್ ಮಾಡಿರುವ ಮಾವಿನಕಾಯಿಯನ್ನು ಹಾಕಿಕೊಳ್ಳಿ. ಇದನ್ನು ಒಂದು 5 ನಿಮಿಷ ಬೇಯಿಸಿಕೊಳ್ಳಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿ 5 ನಿಮಿಷ ಬೇಯಿಸಿಕೊಳ್ಳಿ. 5 ನಿಮಿಷದಲ್ಲಿ ತುಂಬಾ ಚೆನ್ನಾಗಿ ಮಾವಿನಕಾಯಿ ಬೆಂದಿರುತ್ತದೆ. ನೋಡಿ ಎಷ್ಟೊಂದು ಸಾಫ್ಟಾಗಿ ಬೆಂದಿದೆ. ಈ ರೀತಿ ಬೆಂದ ನಂತರ ಇನ್ನೊಂದು ಕೈಯಿಂದ ಒಂದು ಸಲ ಮ್ಯಾಶ್ ಮಾಡಿಕೊಳ್ಳಿ. ಈ ರೀತಿ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಟುಕೊಳ್ಳಿ. ನಂತರ ಈ ರೀತಿ ಸೋಸಿಕೊಳ್ಳಿ. ನಾವು ರುಬ್ಬೋ ಅವಶ್ಯಕತೆ ಇರುವುದಿಲ್ಲ. ಈ ಜಾರಿಯಿಂದ ಮ್ಯಾಶ್ ಮಾಡಿಕೊಂಡ್ರೆ ಸಾಕು. ತುಂಬಾ ಸುಲಭವಾಗಿ ಮ್ಯಾಶ್ ಆಗಿಬಿಡುತ್ತೆ. ನೋಡಿ ಎಲ್ಲ ಮಾವಿನಕಾಯಿಯನ್ನು ಅದೇ ಜಾರಿಗೆ ಹಾಕಿಕೊಂಡು ಸ್ಪೂನಿಂದ ಮ್ಯಾಶ್ ಮಾಡಿಕೊಳ್ಳಿ. ತುಂಬ ಸುಲಭವಾಗಿ ಈ ಪೇಸ್ಟ್ ರೆಡಿ ಮಾಡ್ಕೊಳ್ಬೋದು. ನೋಡಿ ಮೇಲಿರುವ ಸಿಪ್ಪೆನೆಲ್ಲ ಮೇಲೆ ಇರುತ್ತದೆ, ಪೇಸ್ಟ್ ಮಾತ್ರ ಕೆಳಗಡೆ ಬರುತ್ತದೆ. ಸ್ಮೂತಾಗಿ ಪೇಸ್ಟ್ ನಮಗೆ ಸಿಗುತ್ತದೆ. ಅದಕ್ಕೋಸ್ಕರ ಈ ರೀತಿ ಜಾರಿಯಿಂದ ಮಾಡಿಕೊಂಡ್ರೆ ತುಂಬಾ ಸುಲಭವಾಗಿ ಪೇಸ್ಟ್ ರೆಡಿ ಮಾಡ್ಕೊಳ್ಬೋದು. ನೋಡಿ ಈ ಪೇಸ್ಟನ್ನು ಮೊದಲೇ ನಾವು ಬೇಯಿಸಿರುವ ಕಡಾಯಿಗೆ ಹಾಕಿಕೊಳ್ಳಿ. ಅದು ತೊಳೆಯುವ ಅವಶ್ಯಕತೆ ಇರುವುದಿಲ್ಲ. ಗ್ಯಾಸ್ ಆನ್ ಮಾಡಿ ಇದಕ್ಕೆ 1 ಕಪ್ ಅಥವಾ 150 ಗ್ರಾಮ್ ಸಕ್ಕರೆ ಹಾಕಿದರೆ ಸಾಕು. 1 kg ಮಾವಿನಕಾಯಿಗೆ 150 ಗ್ರಾಮ್ ಸಕ್ಕರೆ ಹಾಕಿದರೆ ಸಾಕಾಗುತ್ತದೆ. ಇದನ್ನು ಚೆನ್ನಾಗಿ ಕುದಿಸಿಕೊಳ್ಳಿ. ಒಂದು 5 ನಿಮಿಷ ಕುದಿಸಿದರೆ ಇದು ರೆಡಿಯಾಗುತ್ತದೆ. ನೋಡಿ ಈ ರೀತಿ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸಿಕೊಳ್ಳಿ. ನಿಮಗೆ ಗೊತ್ತಾಗುತ್ತದೆ ಅಲ್ಲಿಯ ತನಕ ಚೆನ್ನಾಗಿ ಕುದಿಸಿಕೊಳ್ಳಿ. ಇವಾಗ ಇದಕ್ಕೆ ಮಸಾಲೆ ಹಾಕಿಕೊಳ್ಳೋಣ. ಅರ್ಧ ಸ್ಪೂನ್ ಉಪ್ಪು, ಅರ್ಧ ಸ್ಪೂನ್ ಕಾಲ ನಮಕ್, ಒಂದು ಅರ್ಧ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಕಿಕೊಳ್ಳಿ. ನಂತರ ಇದಕ್ಕೆ ಒಂದು ಸೀಕ್ರೆಟ್ ಮಸಾಲ ಜಲ್ಜೀರಾ ಪೌಡರ್. ಇದು 1 ರೂಪಾಯಿ ರೇಟಿನಲ್ಲಿ ಸಿಗುತ್ತೆ. ಇದು 1 ಪೌಚ್ ಹಾಕಿದರೆ ಸಾಕು. ತುಂಬಾ ಟೇಸ್ಟಿಯಾಗಿ ಆಮ್ ಪಾಪಡ್ ರೆಡಿಯಾಗುತ್ತದೆ. ಜಲ್ಜೀರಾ ಪೌಡರ್ ಇಲ್ಲ ಇದ್ದಿದ್ರೆ ಹಾಗೆ ಮಾಡ್ಕೊಳ್ಬೋದು. ಅದನ್ನು ತುಂಬ ಚೆನ್ನಾಗಿ ಇರುತ್ತದೆ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಕಲರ್ ಅಂತ. ಈ ರೀತಿ ಬೇಯಿಸಿದ ನಂತರ ಇದಕ್ಕೆ ಸ್ವಲ್ಪ ಫುಡ್ ಕಲರ್ ಹಾಕಿಕೊಳ್ಳಿ. ನಾವು ಮಾವಿನಕಾಯಿಯಿಂದ ಮಾಡ್ತಾ ಇರೋದರಿಂದ ಗ್ರೀನ್ ಕಲರ್ ಹಾಕಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅನ್ನೋಕ್ಕೋಸ್ಕರ ಹಾಕ್ತಾ ಇರೋದು. ನಿಮಗೆ ಇಷ್ಟ ಇಲ್ಲದಿದ್ದರೆ ಸ್ಕಿಪ್ ಮಾಡಿ. ಯಾವಾಗಲಾದರೂ ಸ್ವಲ್ಪ ಕಲರ್ ಸೇವಿಸಿದ್ರೆ ಅಷ್ಟೇನು ಯಾವೂ ಆಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹಾಕಿಕೊಳ್ಳಿ ನಡೆಯುತ್ತೆ. ನಾವೇನು ದಿನಾಲೂ ಕಲರ್ ಯೂಸ್ ಮಾಡುವುದಿಲ್ಲ. ಯಾವಾಗಾದರೂ ಸ್ವಲ್ಪ ಕಲರ್ ಯೂಸ್ ಮಾಡಿದರೆ ಏನೂ ಆಗೋದಿಲ್ಲ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇವಾಗ ರೆಡಿಯಾಗಿದೆ. ಈ ರೀತಿ ತಳ ಎಲ್ಲ ಬಿಡ್ತಾ ಇದ್ದರೆ ಸಾಕು, ಆಮ್ ಪಾಪಡ್ ರೆಡಿಯಾಗಿರುತ್ತೆ. ಇವಾಗ ಗ್ಯಾಸ್ ಆಫ್ ಮಾಡಿಕೊಳ್ಳಿ. ಗ್ಯಾಸ್ ಆಫ್ ಮಾಡಿದ ನಂತರ ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಳ್ಳಿ. ಎಣ್ಣೆ ಹಚ್ಚುವುದರಿಂದ ಒಣಗಿದ ನಂತರ ಆಮ್ ಪಾಪಡ್ ತುಂಬ ಸುಲಭವಾಗಿ ತೆಗೆಯಲು ಬರುತ್ತೆ. ನೋಡಿ 1-2 ಸ್ಪೂನ್ ಇದಕ್ಕೆ ಹಾಕಿಕೊಂಡು ತಟ್ಟೆ ತುಂಬ ಹರಡಿಕೊಳ್ಳಿ. ಈ ರೀತಿ ಮಾಡುವುದರಿಂದ ತುಂಬಾ ಸುಲಭವಾಗಿ ಆಮ್ ಪಾಪಡ್ ಎಲ್ಲ ಕಡೆ ಹೋಗುತ್ತದೆ. ನೋಡಿ ಈ ರೀತಿ ಮಾಡಿಕೊಳ್ಳಿ. ಈ ಆಮ್ ಪಾಪಡ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ.
ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ಇದೇ ರೀತಿ ನಾನು 2 ತಟ್ಟೆಗೆ ಆಮ್ ಪಾಪಡ್ ಹಾಕಿಕೊಂಡಿದ್ದೇನೆ. ಇದು ಸುಮಾರು 2 ದಿವಸ ಅಥವಾ 3 ದಿವಸ ಬಿಸಿಲಿನಲ್ಲಿ ಒಣಗಿಸಿದರೆ ಸಾಕು. ನಮ್ಮ ಬೀದರ್ ಕಡೆ ಅಂತೂ ಬಿಸಿಲು ತುಂಬಾ ಜಾಸ್ತಿ, ಅದಕ್ಕೋಸ್ಕರ 2 ದಿವಸದಲ್ಲಿ ಒಣಗಿದೆ. ಸ್ವಲ್ಪ ಬಿಸಿಲು ಕಡಿಮೆ ಇದ್ದರೆ 3 ದಿವಸ ಒಣಗಿಸಿಕೊಳ್ಳಿ. ಈ ರೀತಿ ಎಲ್ಲವನ್ನು ತಟ್ಟೆಗೆ ಹಾಕಿದ ನಂತರ ಬಿಸಿಲಿನಲ್ಲಿ ಇಟ್ಟುಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ. ಇದು ತುಂಬಾ ಸುಲಭವಾಗಿ ತೆಗೆದುಕೊಳ್ಬೋದು. ಒಂದು ಚಾಕು ಸಹಾಯದಿಂದ ಈ ಆಮ್ ಪಾಪಡನ್ನು ತೆಗೆದುಕೊಳ್ಳಿ. ನೋಡಿ, ಈ ರೀತಿ ಚಾಕು ಹಾಕಿದರೆ ಸಾಕು, ತುಂಬಾ ಬೇಗ ಬರುತ್ತದೆ, ಸ್ವಲ್ಪನೂ ಮುರಿಯುವುದಿಲ್ಲ. ನಾವು ಮೊದಲೇ ಎಣ್ಣೆ ಹಚ್ಚುವುದರಿಂದ ಅಂಟುವುದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು ಸಲ ಈ ಆಮ್ ಪಾಪಡ್ ಟ್ರೈ ಮಾಡಿ. ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಈ ಆಮ್ ಪಾಪಡ್ ಮಾಡ್ಕೊಳ್ಬೋದು. ನಾನು ರೋಲ್ ರೀತಿ ಮಾಡ್ತಾ ಇರೋದು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡಿ ಇಟ್ಟುಕೊಳ್ಳಿ. ತುಂಬಾ ಚೆನ್ನಾಗಿರುತ್ತದೆ. ಇದೇನು ಇಟ್ಕೊಳ್ಳೋಕ್ಕೋಸ್ಕರ ಮಾತ್ರ ಕಟ್ ಮಾಡ್ತಾ ಇರೋದು. ಟೇಸ್ಟ್ ಅಂತೂ ಸೇಮೇ ಇರುತ್ತದೆ. ನೋಡಿ, ಈ ರೀತಿ ರೋಲ್ ಮಾಡಿ ಇಟ್ಟುಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತದೆ. ಮಕ್ಕಳಂತೂ ತುಂಬಾ ಇಷ್ಟಪಡುತ್ತಾರೆ. ಒಂದು ಸಲ ಮಾಡಿ ಇಟ್ಟುಕೊಟ್ಟರೆ ಸಾಕು. ಮಕ್ಕಳಿಗೆ ಹೊರಗಡೆಯಿಂದ ಕ್ಯಾಂಡಿ ಏನು ಕೊಡುವ ಅವಶ್ಯಕತೆ ಇರುವುದಿಲ್ಲ. ಆರೋಗ್ಯಕರವಾದ ಆಮ್ ಪಾಪಡ್ ಮಾಡಿ ಕೊಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.